Namaste ಎಲ್ರಿಗೂ. Hi my dear student. Yesterday last class we have to discuss about the properties of objects. Objects may be float, sink, oddness, appearance. ಇವತ್ತು transparency. These are also one of the properties of objects as like soluble, insoluble. See, transparency means ಪಾರದರ್ಶಕತೆ. ಪಾರದರ್ಶಕತೆ ಅಂದರೆ ಏನು ಹೇಳಿ, ಯಾವ ವಸ್ತುಗಳು ಹೇಗಿರುತ್ತೋ ಯಥಾವತ್ತಾಗಿ ಹಾಗೆ ಕಾಣುವಂಥದ್ದು. ಅಂದರೆ ಯಾವುದಾದ್ರೂ ವಸ್ತುವನ್ನು ಈಗ ಮಧ್ಯದಲ್ಲಿ ಗ್ಲಾಸೋ ಅಥವಾ ವಾಟರಲ್ಲೋ ನಾವು ನೋಡ್ತಾ ಇದ್ದೀವಿ ಅಂದರೆ ಆ ವಸ್ತು ಹಾಗೆ ಕಾಣುತ್ತಲ್ಲ, ಅದನ್ನು ಪಾರದರ್ಶಕತೆ ಅಂತೇಳಿ ಕರೀತಾರೆ. ಸಿ ಯು ಮೈಟ್ ಹ್ಯಾವ್ ಪ್ಲೇಡ್ ದ ಗೇಮ್ ಆಫ್ ಹೈಡ್ ಆ್ಯಂಡ್ ಸಿಕ್. ನೀವು ಕಣ್ಣಾಮುಚ್ಚಲ ಆಟ ಆಡಿರ್ತೀರ ಅಲ್ವಾ. ಹೈಡ್ ಆ್ಯಂಡ್ ಸಿಕ್ ಗೇಮ್ ಅಂದರೆ ಒಬ್ಬರು ಔಸ್ಕೊಳ್ಳೋದು, ಕಾಣದಾಗ ಇನ್ನೊಬ್ಬರು ಕಂಡುಹಿಡಿಯೋದು. ಈ ಆಟವನ್ನು ಆಡಿರ್ತೀರಾ. ಥಿಂಕ್ ಆಫ್ ಸಮ್ ಪ್ಲೇಸಸ್ ವೇರ್ ಯು ವುಡ್ ಲೈಕ್ ಟು ಹೈಡ್ ಸೊ ದಟ್ ಯು ಆರ್ ನಾಟ್ ಸೀನ್ ಬೈ ಅದರ್ಸ್. ಏನು ಮಾಡ್ತೀರಾ ನೀವು, ಯಾರಿಗೂ ಕಾಣಿಸ್ಕೊಳ್ಬಾರ್ದು ಆ ಜಾಗವನ್ನು ಹುಡುಕ್ತೀರಾ. ಇನ್ನೊಬ್ರು ಯಾರು ಹುಡುಕ್ತಿರ್ತಾರೆ ಅವ್ರಿಗೆ ನೀವು ಕಾಣಿಸ್ಕೋಬಾರ್ದು. ಯು ವುಡ್ ಲೈಕ್ ಟು ಹೈಡ್ ಸೊ ದಟ್ ಯು ಆರ್ ನಾಟ್ ಸೀನ್ ಬೈ ಅದರ್ಸ್. ವೈ ಡಿಡ್ ಯು ಚೂಸ್ ದೋಸ್ ಪ್ಲೇಸ್? ಯಾಕೆ ಆ ಥರ ಪ್ಲೇಸನ್ನೇ ಆಯ್ಕೆ ಮಾಡ್ಕೋತೀರಾ? ನಿಮಗೆ ಗೊತ್ತಿರುತ್ತಾ ಅಲ್ಲಿ ಕಾಣುತ್ತೆ ನನಗೆ ಆ ವಸ್ತು ಹಿಂದೆ ನಿಂತ್ಕೊಂಡ್ರೆ ಇಲ್ಲ ಅಂಥೇಳಿ. ಯು ಡೋಂಟ್ ನೋ ಇಸ್ ಎ ಟ್ರಾನ್ಸ್ಪರೆನ್ಸಿ ಆರ್ ಟ್ರಾನ್ಸ್ಲೂಸೆಂಟ್ ಆರ್ ಒಪೇಕ್, ಬಟ್ ಜನರಲಿ ಯು ನೋ ದಟ್ ಯು ವಾಂಟ್ ಟು ಹೈಡ್. ವೈ ಡು ಯು ಚೂಸ್ ದೋಸ್ ಪ್ಲೇಸಸ್? ಏನಕ್ಕೆ ಆ ಪ್ಲೇಸನ್ನ ಆಯ್ಕೆ ಮಾಡ್ಕೋತೀರಾ? ವುಡ್ ಯು ಹ್ಯಾವ್ ಟ್ರೈ ಟು ಹೈಡ್ ಬಿಹೈಂಡ್ ಎ ಗ್ಲಾಸ್ ವಿಂಡೋ? ನೀವೇನಕ್ಕೆ ಗ್ಲಾಸ್ ವಿಂಡೋ, ಗಾಜಿನ ಕಿಟಕಿ ಹತ್ರನೋ ಅಥವಾ ಯಾವುದೇ ಒಂದು ಗಾಜಿನ ಶೀಟ್ ಇರುತ್ತಲ್ಲ ಅದರ ಹಿಂದೆ ನಿಂತ್ಕೊಳ್ಳಲ್ಲ. ಆಬ್ವಿಯಸ್ಲಿ ನಾಟ್, ಆ್ಯಸ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಸಿ ಥ್ರೂ ದಟ್ ಆ್ಯಂಡ್ ಸ್ಪಾಟ್ ಯು. ಏನು ಅದ್ರ ಹಿಂದೆ ನಿಂತ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಸುಲಭವಾಗಿ ಏನೋ ನೀವಿರೋದು ಗೊತ್ತಾಗ್ಬಿಡುತ್ತೆ. ಕ್ಯಾನ್ ಯು ಸಿ ಥ್ರೂ ಆಲ್ ದ ಮೆಟೀರಿಯಲ್ಸ್? ದೋ ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಆರ್ ಕಾಲ್ಡ್ ಎ ಟ್ರಾನ್ಸ್ಪರೆಂಟ್. ಈ ರೀತಿ ಗಾಜು ಅಥವಾ ನೀರು ಇಂತಹ ವಸ್ತುಗಳು, ಯಾವ ವಸ್ತುಗಳು ಹೇಗಿರುತ್ತೋ ಕ್ಯಾನ್ ಯು ಸೀನ್ ಥ್ರೂ ಆಲ್ ದ ಮೆಟೀರಿಯಲ್, ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಯಾವುದೋ ಒಂದು ಪದಾರ್ಥದ ಮೂಲಕ, ವಸ್ತುವಿನ ಮೂಲಕ. ಅಂದರೆ ದೋ ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್. ಆ ವಸ್ತುವಿನ ಮೂಲಕ ನೋಡಬಹುದಾದಂತಹ ಎಲ್ಲ ವಸ್ತುಗಳು ಹೇಗೆ ಸಾಧ್ಯನೋ that are called a transparent. what we call transparent, ಪಾರದರ್ಶಕತೆ ಅಂತೇಳಿ ಕರಿತೀವಿ. ಅಂದರೆ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಆರ್ ಕಾಲ್ಡ್ ಎ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಯಾವ ವಸ್ತುವಿನ ಮೂಲಕ ನಾವು ಇರ್ತಕ್ಕಂತಹ ಇನ್ನೊಂದು ಅದರ್ ಸೈಡ್ಸಲ್ಲಿರ್ತಕ್ಕಂತಹ ಥಿಂಗ್ಸ್ಗಳನ್ನ ಸುಲಭವಾಗಿ ನೋಡೋಕ್ಕೆ ಸಾಧ್ಯನೋ ಅದೆಲ್ಲವನ್ನು ಏನಂತ ಕರಿತೀವಿ? ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಅದಕ್ಕೆ 4.7 ಕೊಟ್ಟಿದ್ದಾರೆ, ನೋಡೋಣ. ಗ್ಲಾಸ್ ಗಾಜು, ವಾಟರ್ ನೀರು, ಹೇರ್ ಗಾಳಿ. ಗಾಳಿ ಏನು ನಮ್ಮ ಕಣ್ಣು ಕಾಣಲ್ಲ, ಬಟ್ ಗಾಳಿ ಇದೆ, ನಾವು ಎಲ್ಲ ಕಡೆ ಗಾಳಿ ಇದೆ, ಓಕೆನಾ. ಎಲ್ಲ ವಸ್ತುಗಳು ಕಾಣಿಸ್ತಿರುತ್ತೆ ನಮಗೆ ಅಲ್ವಾ. ಅದಕ್ಕೆ ಏರ್ ಇಸ್ ಪ್ರೆಸೆನ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬಲೂನ್ ಅಲ್ವಾ. ಬಲೂನ್ ಉದ್ದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ಕೆಲವೊಂದು ಪ್ಲಾಸ್ಟಿಕ್ಗಳಿಂದನೂ ಸಹ ನಾವು ನೋಡ್ಬೋದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ಅದಕ್ಕೆ ಶಾಪ್ಕೀಪರ್ಸ್ ಯೂಶುವಲಿ ಪ್ರಿಫರ್ ಟು ಕೀಪ್ ಬಿಸ್ಕೆಟ್ಸ್, ಸ್ವೀಟ್ಸ್ ಆ್ಯಂಡ್ ಅದರ್ ಹೀಟಬಲ್ ಇನ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ಸ್. ಸಾಮಾನ್ಯವಾಗಿ ಈ ಗ್ರಾಸರಿ ಶಾಪ್ನವರು, ಕಿರಾಣಿ ಅಂಗಡಿಯವರು ಏನು ಮಾಡ್ತಾರೆ, ಬಿಸ್ಕೆಟ್ಟು, ಸ್ವೀಟ್ಗಳು, ಬೇಕ್ರಿಗಳಲ್ಲಿ ನೋಡಿರ್ತೀರಲ್ಲ, ಗಾಜಿನ ಬಾಟಲಿ, ಪ್ಲಾಸ್ಟಿಕ್ ಬಾಟಲಿ ತಿಂತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಸುಲಭವಾಗಿ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ಗಳಲ್ಲಿ, ಪಾರದರ್ಶಕವಾದಂತಹ ಗಾಜಿನ ಡಬ್ಬಿಗಳಲ್ಲಿ, ಬಾಕ್ಸ್ಗಳಲ್ಲಿ ಮತ್ತು ಪ್ಲಾಸ್ಟಿಕ್ನ ಬಾಕ್ಸ್ಗಳಲ್ಲಿ ತುಂಬಿರ್ತಾರೆ. ಸೊ ದಟ್ ಬಯರ್ಸ್ ಕ್ಯಾನ್ ಈಸಿಲಿ ಸಿ ದೀಸ್ ಐಟಮ್ಸ್. ಏನು ಕೊಂಡ್ಕೊಳ್ಳುವಂಥವರು, ತೆಗೆದುಕೊಂಡು ತಿನ್ನೋವಂಥವ್ರಿಗೆ ಬೇಗ ಸುಲಭವಾಗಿ ಕಾಣಲಿ, ಅವರು ಬೇಗ ಐಡೆಂಟಿಫೈ ಮಾಡಿ ಯಾವ್ದು ಬೇಕು ಅಂತೇಳಿ ಇಲ್ಲಿ ಕಾಣೋ ಹಾಗೆ ಇಟ್ಟಿರ್ತಾರೆ. ಅದೆಲ್ಲ ಎಂತಹ ಆಬ್ಜೆಕ್ಟ್ಸ್ಗಳು, ಎಂತಹ ಮೆಟೀರಿಯಲ್ ಅದೆಲ್ಲ ಇಸ್ ಎ ಟ್ರಾನ್ಸ್ಪರೆಂಟ್ ಬಾಟಲ್ಸ್ ಇನ್ ಎ ಶಾಪ್. ಸಿ, ಅವೆಲ್ಲ ಟ್ರಾನ್ಸ್ಪರೆಂಟ್ ಪಾರದರ್ಶಕ ಬಾಕ್ಸ್ಗಳು, ಡಬ್ಬಿಗಳು ಆಗಿರುತ್ತೆ. ಆನ್ ದ ಅದರ್ ಹ್ಯಾಂಡ್
ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸಿ. ಅದೇ ಥರ ಕೆಲವೊಂದು ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ. ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಎ ಒಪೇಕ್. ಇಂತಹ ವಸ್ತುಗಳಿಗೆ ಏನಂತ ಕರೀತಾರೆ? ಒಪೇಕ್ ಆಬ್ಜೆಕ್ಟ್ ಅಂದರೆ ಅಪಾರದರ್ಶಕ ವಸ್ತುಗಳು. ಒಪೇಕ್ ಮೀನ್ಸ್ ವಾಟ್? ಅಪಾರದರ್ಶಕ. ಸಿ ದ ಸಮ್ ಮೆಟೀರಿಯಲ್ಸ್, ಪುಟ್ ಎ ಬ್ರಾಕೆಟ್, ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸಿ. ಯಾವುದೋ ಒಂದು ವಸ್ತುವಿನ ಮೂಲಕ ಇನ್ನೊಂದು ವಸ್ತುವಿನ ನೋಡೋಕ್ಕೆ ಸಾಧ್ಯವಾಗಲ್ವೋ ಅಂತಹ ಆ ಒಂದು ವಸ್ತುವನ್ನು ಏನಂತ ಕರಿತೀವಿ? ಅಪಾರದರ್ಶಕ ವಸ್ತು ಅಂತೇಳಿ ಕರಿತೀವಿ. ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಒಪೇಕ್ ಆಬ್ಜೆಕ್ಟ್. ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಇನ್ ಎ ಕ್ಲೋಸ್ಡ್ ವಿಂಡೋ ಬಾಕ್ಸ್. ಏನು, ಯಾವುದೋ ಒಂದು ಮರದ ಪೆಟ್ಟಿಗೆ ಒಳಗೆ ಏನಿದೆ ಅಂಥೇಳಿ ನೀವು ಆ ಮರದ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತಲ್ಲ ಅದನ್ನು ನೋಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎ ಕಾರ್ಡ್ಬೋರ್ಡ್, ಒಂದು ರಟ್ಟಿನ ಕಾರ್ಡ್ಬೋರ್ಡ್ ಶೀಟ್, ಆರ್ ಮೆಟಲ್ ಕಂಟೈನರ್, ಯಾವುದೋ ಒಂದು ಲೋಹದ ಡಬ್ಬಿ, ಇವುಗಳು. ಎ ವುಡ್, ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ ಆರ್ ಎಕ್ಸಾಂಪಲ್ಸ್ ಆಫ್ ಒಪೇಕ್ ಮೆಟೀರಿಯಲ್. ಅಪಾರದರ್ಶಕ ವಸ್ತುಗಳಿಗೆ ಎಕ್ಸಾಂಪಲ್ಸ್ ಯಾವುದು? ಮರ, ರಟ್ಟು, ದೊಡ್ಡ ರಟ್ಟಿನ ಶೀಟ್ ಆ್ಯಂಡ್ ಲೋಹದ ಡಬ್ಬಿಗಳು ಅಥವಾ ಲೋಹ, ಇದೆಲ್ಲವೂ ಸಹ ಮೆಟಲ್ಸು, ಅಪಾರದರ್ಶಕ ವಸ್ತುಗಳು. ಈಗ ಯಾವುದೋ ಒಂದು ದೊಡ್ಡ ವಾಲ್ ಇದೆ, ವಾಲ್ ಆಲ್ಸೋ, ಅದನ್ನು ತೊಗೋಬೋದು. ಈಗ ಡೋರ್ ಕ್ಲೋಸ್ ಮಾಡಿರ್ತೀವಿ, ವಿಂಡೋಸ್ ಕ್ಲೋಸ್ ಮಾಡಿರ್ತೀವಿ, ವುಡನ್ದು, ನಾಟ್ ಎ ಗ್ಲಾಸ್ ವಿಂಡೋಸ್. ಅಲ್ಲಿಂದ ಇನ್ನೊಂದು ಆ ಸೈಡಲ್ಲಿ ಇರ್ತಕ್ಕಂತಹ ಅದರ್ ಸೈಡಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ನ ವಿ ಕೆ ನಾಟ್ ಏಬಲ್ ಟು ಸೀನ್. ಆ್ಯಸ್ ಲೈಕ್ ಮೆಟಲ್ ಬಾಕ್ಸ್ ಒಳಗೆ ಏನೋ ಇಟ್ಟಿರ್ತೀವಿ, ಅದು ಕ್ಲೋಸ್ಡ್ ಆಗಿರುತ್ತೆ, ಅದರೊಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಆ್ಯಸ್ ಲೈಕ್ ಕಾರ್ಡ್ಬೋರ್ಡ್, ಆ್ಯಸ್ ಲೈಕ್. Do we find that we can group all materials and objects without any confusion as either opaque or transparent? ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ನಿಮಗೆ ಗೊಂದಲನೇ ಬೇಡ. ಈಸಿಯಾಗಿ ನಾವೇನು ಮಾಡ್ಬೋದು? ವಿಚ್ ಮೆಟೀರಿಯಲ್ ಈಸ್ ಒಪೇಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಂತೇಳಿ ಕಂಡುಹಿಡಿಬೋದು. ಯಾವುದು ಒಪೇಕ್ ಆಬ್ಜೆಕ್ಟು ಮತ್ತು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್, ಪಾರದರ್ಶಕ ವಸ್ತುಗಳು ಯಾವುದು, ಅಪಾರದರ್ಶಕ ವಸ್ತುಗಳು ಯಾವುದು ಅಂತೇಳಿ ಸುಲಭವಾಗಿ ಗುರ್ತಿಡಿಬೋದು. ಆ್ಯಕ್ಟಿವಿಟಿ 6 ನೋಡಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಟೇಕ್ ಎ ಶೀಟ್ ಆಫ್ ಪೇಪರ್ ಆ್ಯಂಡ್ ಲುಕ್ ಥ್ರೂ ಇಟ್ ಟುವರ್ಡ್ಸ್ ಎ ಲೈಟೆಡ್ ಬಲ್ಬ್. ಒಂದು ಕಾಗದವನ್ನು ತೆಗೆದುಕೊಳ್ಳಿ, ಒಂದು ನೀವು ರೈಟಿಂಗ್ ನೋಟ್ಬುಕ್ ಇರುತ್ತಲ್ಲ ಅದರಲ್ಲಿ ಒಂದು ಶೀಟ್ ತೊಗೊಳ್ಳಿ. ಶೀಟ್ ತೊಗೊಂಡು ಮೇಕ್ ಎ ನೋಟ್ ಆನ್ ಯುವರ್ ಅಬ್ಸರ್ವೇಷನ್. ಆನ್ ಆಗಿರ್ತಕ್ಕಂಥ ಒಂದು ಬಲ್ಬನ್ನು ನೋಡಿ ಶೀಟ್ ಮೂಲಕ. ನಾವು ಪುಟ್ ಎ 2 to 3 ಡ್ರಾಪ್ ಆಫ್ ಸಮ್ ಆಯಿಲ್ ಆ್ಯಂಡ್ ಸ್ಪ್ರೆಡ್ ಇಟ್ ಆನ್ ದ ಶೀಟ್ ಆಫ್ ಪೇಪರ್. ಆಮೇಲೆ ಏನು ಮಾಡಿ, ಫಸ್ಟು ಒಂದು ಶೀಟ್ ಆಫ್ ಪೇಪರ್ ತೊಗೊಂಡು ನೀವು ಬಲ್ಬನ್ನ, ಲೈಟ್ ಆನ್ ಆಗಿರುತ್ತಲ್ಲ ಆ ಬಲ್ಬನ್ನ ನೋಡಿ, ಆಮೇಲೆ ಅದಕ್ಕೆ 2-3 ಡ್ರಾಪ್ಸ್ ಆಫ್ ಆಯಿಲ್ ಹಾಕಿ, ಎಣ್ಣೆಯನ್ನು ಹಾಕ್ಬಿಟ್ಟು ಕಾಗದಕ್ಕೆ ಫುಲ್ ಎಲ್ಲ ಅದನ್ನು ಹಚ್ಬಿಡಿ. ಆಮೇಲೆ ಆ ಪೇಪರ್ ಮೂಲಕ ಲುಕ್ ಅಗೈನ್ ಟುವರ್ಡ್ಸ್ ದ ಲೈಟೆಡ್ ಬಲ್ಬ್ ಥ್ರೂ ದಟ್ ಪೋರ್ಷನ್ ಆಫ್ ದ ಪೇಪರ್ ಆನ್ ವಿಚ್ ದ ಆಯಿಲ್ ಹ್ಯಾಸ್ ಬಿನ್ ಸ್ಪ್ರೆಡ್. ಎಣ್ಣೆ ಎಲ್ಲ ಪೇಪರ್ ಶೀಟ್ ಫುಲ್, ಕಾಗದದ್ದು ಫುಲ್ ಹರಡಿದ ನಂತರ ಮತ್ತೆ ಆ ಬಲ್ಬನ್ನು ನೋಡಿ. ಡು ಯು ಫೈಂಡ್ ದಟ್ ದ ಬಲ್ಬ್ ಈಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ದ್ಯಾನ್ ಬಿಫೋರ್? ಫಸ್ಟ್ ನೋಡಿದ್ರಲ್ಲ ಡ್ರಾಪ್ ಆಫ್ ಆಯಿಲ್ ಹಾಕೋದಕ್ಕೂ ಮುಂಚೆ, ಎಣ್ಣೆಯನ್ನು ಆ ಕಾಗದಕ್ಕೆ ಹಚ್ಚುವ ಮುಂಚೆ ಬಲ್ಬನ್ನು ನೋಡಿದ್ರಲ್ಲ, ಅಷ್ಟೇ ಕ್ಲಿಯರಾಗಿ ಕಾಣ್ತಾ ಇದೆಯಾ ನಿಮಗೆ? ಅಷ್ಟೇ ಸ್ವಚ್ಛವಾಗಿ ವಿಸಿಬಲ್, ಚೆನ್ನಾಗಿ ಕಾಣ್ತಿದೆಯಾ? ಬಟ್ ಕ್ಯಾನ್ ಯು ಸೀನ್ ಕ್ಲಿಯರ್ಲಿ ಥ್ರೂ ದ ಆಯಿಲ್ ಪೇಪರ್? ಈಸ್ ಎವ್ರಿಥಿಂಗ್ ಆನ್ ದ ಅದರ್ ಸೈಡ್ ಆಫ್ ಇಟ್ಸ್ ವಿಸಿಬಲ್? ಇನ್ನೊಂದು ಅದರ್ ಸೈಡಲ್ಲಿ ಇರ್ತಕ್ಕಂತಹ, ಒಂದು ಕಡೆಯಿಂದ ಮತ್ತೊಂದು ಸೈಡ್ ಹೊರಗಡೆ ಇರ್ತಕ್ಕಂತಹ ವಸ್ತುಗಳು ಕ್ಲೀನಾಗಿ ಕಾಣ್ತಿದೆಯಾ ನಿಮಗೆ? ಪರ್ಹ್ಯಾಪ್ಸ್ ನಾಟ್, ಮೇ ಬಿ ಭವಿಷ್ಯ ಕಾಣೋಕ್ಕೆ ಸಾಧ್ಯ ಇಲ್ಲ. The materials through which objects can be seen but not clearly are known as translucent. What is the meaning of translucent? The material through which objects can be seen but not clearly. ಕಾಣುತ್ತೆ, ಅದೇ ಅದು ಮಬ್ಬಾಗಿ ಅಂತಾರಲ್ಲ, ಕ್ಲಿಯರಾಗಿ ಕಾಣಲ್ಲ. ಅದೇನು ಕ್ಲಿಯರಾಗಿ ತುಂಬ ಟ್ರಾನ್ಸ್ಪರೆಂಟಾಗಿ, ತುಂಬ ಪಾರದರ್ಶಕವಾಗಿ ಯಥಾವತ್ತಾಗಿ ಕಾಣಲ್ಲ, ಸ್ವಲ್ಪ ಮಬ್ಬಾಗಿ ಕಾಣುತ್ತೆ. ಅಂತಹ ವಸ್ತುಗಳನ್ನು ನಾವು ಅರೆ ಪಾರದರ್ಶಕ ವಸ್ತುಗಳು, ವಾಟ್ ವಿ ಕಾಲ್ ಟ್ರಾನ್ಸ್ಲೂಸೆಂಟ್ ಮೀನ್, ಅರೆ ಪಾರದರ್ಶಕ ವಸ್ತುಗಳು ಅಂತೇಳಿ ಕೇಳ್ತಾರೆ. ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ. ಪುಟ್ ಎ ಬ್ರಾಕೆಟ್. ವಾಟ್ ಈಸ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಮೀನ್ಸ್ ದ ಮೆಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ ಆರ್ ನೌನ್ ಆಸ್ translucent object. See,
Remember the oily patches on the paper when we tested food items for presence of fats. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ನಾವು ಫಸ್ಟ್ ಫುಡ್ ಲೆಸನಲ್ಲಿ ಮಾಡಿರ್ತೀವಿ ಫ್ಯಾಟ್ ಟೆಸ್ಟಿಗೆ. ಒಂದು ಸ್ವಲ್ಪ ಕಡಲೆಕಾಯಿ ಬೀಜನೋ ಹರಳಿನ ಬೀಜನೋ ತೆಗೆದುಕೊಂಡು ಪೇಪರ್ ಮೇಲೆ ಚೆನ್ನಾಗಿ ಕ್ರಷ್ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಆಯಿಲೆಲ್ಲ ಪೇಪರ್ಗೆ ಹರಡಿರುತ್ತೆ. ಅಂದರೆ ಫ್ಯಾಟ್ ಟೆಸ್ಟ್ ಮಾಡೋದಕ್ಕೆ ಮಾಡಿದ್ವಿ ಅಲ್ವಾ. ಅದರಲ್ಲೇ ಗೊತ್ತಾಗುತ್ತೆ ಅದರಲ್ಲಿ ಏನಿರುತ್ತೆ. ವಿ ಟೆಸ್ಟೆಡ್ ಎ ಫುಡ್ ಐಟಮ್ಸ್ ಫಾರ್ ದ ಪ್ರೆಸೆನ್ಸ್ ಆಫ್ ಫ್ಯಾಟ್. ಅದರಲ್ಲಿ ಪೇಪರಲ್ಲೇನೋ ಆಯಿಲಿ ಪೇಪರಲ್ಲಿ ಎಣ್ಣೆ ಇರ್ತಕ್ಕಂತಹ ಆಯಿಲಿ ಪೇಪರಲ್ಲಿ ಫ್ಯಾಟ್ ಕೊಬ್ಬಿನ ಅಂಶ ಇರುತ್ತೆ. ದಟ್ ವಾಸ್ ಟ್ರಾನ್ಸ್ಲೂಸೆಂಟು. ಅದು ಕೂಡ ಏನು ಒಂದು ಅರೆ ಪಾರದರ್ಶಕ ವಸ್ತು. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್? ಇನ್ನೂ ಹೆಚ್ಚಿಗೆ ಯಾವುದಾದ್ರೂ 5 ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್ಗೆ ಎಕ್ಸಾಂಪಲ್ಸ್ನ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಯಾವ್ದ್ಯಾವುದು? ಇಲ್ಲೊಂದು ಇದನ್ನು ನೋಡ್ಬಿಡೋಣ. ಒಂದು ಅವರೇ ಕೊಟ್ಟಿದ್ದಾರೆ, ಏನೋ ಆಯಿಲಿ ಪೇಪರ್ ಅಲ್ವಾ, ಇಸ್ ಇಟ್ ಟ್ರಾನ್ಸ್ಲೂಸೆಂಟ್. ವ್ಯಾಕ್ಸ್ ಪೇಪರ್ ತೊಗೋಬೋದಾ? ಹಾಗೆ ಪ್ಲಾಸ್ಟಿಕ್ ಮತ್ತು ಟಿಶ್ಯೂ ಪೇಪರ್ಸ್ ಆ್ಯಂಡ್ ವೆಜಿಟೇಬಲ್ ಆಲ್ ಆಯಿತು. ಸನ್ಗ್ಲಾಸಸ್ ಆಲ್ಸೋ ಈಸ್ ನಾಟ್ ಫುಲ್ಲಿ ಕ್ಲಿಯರ್ಲಿ ಏಬಲ್ ಟು ಸೀನ್ ಅದರ್ ಸೈಡ್. ಆ್ಯಂಡ್ ಟಿಂಟೆಡ್ ಕಾರ್ ವಿಂಡೋಸ್, ಬಣ್ಣ ಬಣ್ಣದ ಗಾಜಿನ ಕಿಟಕಿಗಳು ಅಲ್ವಾ. ಇದೆಲ್ಲವೂ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಗೆ ಎಕ್ಸಾಂಪಲ್ಸ್. ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಅದು ಇನ್ನು 2 ಎಕ್ಸಾಂಪಲ್ಸ್ನ ಆ್ಯಡ್ ಮಾಡಿ. ವಿ ಕ್ಯಾನ್ ದೇರ್ಫೋರ್ ಗ್ರೂಪ್ ಮೆಟೀರಿಯಲ್ಸ್ ಆ್ಯಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸ್ಲೂಸೆಂಟ್. ಈ ರೀತಿ ಆ ವಸ್ತುಗಳ ಆಧಾರದ ಮೇಲೆ ಆಬ್ಜೆಕ್ಟ್ಸ್ಗಳು ಏನೇನು ವಸ್ತುಗಳಿರುತ್ತೆ ಅವುಗಳ ಆಧಾರದ ಮೇಲೆ ಏನು ಮಾಡ್ತೀವಿ, ಒಪೇಕ್ ಪಾರದರ್ಶಕ ವಸ್ತು, ಟ್ರಾನ್ಸ್ಪರೆಂಟ್ ಒಪೇಕ್ ಅಂದರೆ ಅಪಾರದರ್ಶಕ ವಸ್ತು, ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ ವಸ್ತು, ಆ್ಯಂಡ್ ಟ್ರಾನ್ಸ್ಲೂಸೆಂಟ್ ಅಂದರೆ ಅರೆ ಪಾರದರ್ಶಕ. ಅರ್ಥ ಆಯ್ತಾ? ಈ ರೀತಿ ಗುಂಪುಗಳಾಗಿ ವಿಂಗಡಿಸ್ತೀವಿ. ಪಹೇಲಿ ಸಜೆಸ್ಟ್ ಕವರಿಂಗ್ ದ ಗ್ಲಾಸ್ ಆಫ್ ಟಾರ್ಚ್ ವಿತ್ ಯುವರ್ ಪಾಮ್ ಅಟ್ ಎ ಡಾರ್ಕ್ ಪ್ಲೇಸಸ್. ಪಹೇಲಿ ಏನು ಮಾಡ್ತಿದ್ದಾನೆ, ಒಂದು ಸಜೆಸ್ಟ್ ಮಾಡ್ತಿದ್ದಾನೆ, ಒಂದು ಟಾರ್ಚ್ ತಗೊಳ್ಳಿ, ಆ ಟಾರ್ಚ್ ಮೇಲೆ ನಿಮ್ಮ ಅಂಗೈ, ಪಾಮ್ ಅಂದರೆ ನಿಮ್ಮ ಹಸ್ತವನ್ನು ಇಟ್ಬಿಟ್ಟು ಟಾರ್ಚ್ನ ಆನ್ ಮಾಡಿ. ಸ್ವಿಚ್ ಆನ್ ದ ಟಾರ್ಚ್ ಆ್ಯಂಡ್ ಅಬ್ಸರ್ವ್ ದ ಅದರ್ ಸೈಡ್ ಆಫ್ ದ ಪಾಮ್. ಈ ಒಂದು ಸೈಡಿಂದ ಇನ್ನೊಂದು ಅದರ್ ಸೈಡಲ್ಲಿ ಲೈಟ್ ಬರ್ತಾ ಇದೆಯಾ ಅಂಥೇಳಿ ಒಂದ್ಸಲ ನೋಡಿ. ಶಿ ವಾಂಟ್ಸ್ ಟು ನೋ ವೆದರ್ ಪಾಮ್ ಆಫ್ ಯುವರ್ ಹ್ಯಾಂಡ್ ಈಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸ್ಲೂಸೆಂಟ್. ಅಂದರೆ ನಿಮ್ಮ ಕೈ, ಅಂಗೈ, ಹಸ್ತ ನೀವು ಕಂಡುಹಿಡಿಬೇಕು ಈಗ ಅದು ಒಪೇಕ್ ಆಬ್ಜೆಕ್ಟಾ ಅಥವಾ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟಾ ಅಥವಾ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟಾ ಅಂತೇಳಿ. ಲೈಟ್ ಕ್ಯಾನ್ ಪಾಸಸ್ ಈಸಿಲಿ ಥ್ರೂ ಆನ್ ದ ಪಾಮ್. ಹೋಗುತ್ತಾ? ಐ ವಿಲ್ ಕ್ವಶನಿಂಗ್ ಯು. ಕ್ವಶನ್ ಮಾಡ್ತಾ ಇದ್ದೀನಿ, ನೀವೇ ಆನ್ಸರ್ ಮಾಡಬೇಕು ಅದಕ್ಕೆ. ಏನು? ಈ ದ ಲೈಟ್ ಈಸ್ ಪಾಸಸ್ ಥ್ರೂ ಅವರ್ ಪಾಮ್ ಬಟ್ ನಾಟ್ ಕ್ಲಿಯರ್ಲಿ ಅಲ್ವಾ. ಪಾಸ್ ಆಗುತ್ತೆ ಆದರೆ ತುಂಬ ಕ್ಲಿಯರಾಗಿ ಆ ಲೈಟ್ ರೇಸಸ್ ಎಲ್ಲ ಏನು, ಸಿ ಇಲ್ಲಿ ಲೈಟ್ ರೇಸಸ್ ಎಲ್ಲ ಅದರ್ ಸೈಡಲ್ಲಿ ಬರಲ್ಲ. ವಿ ಲರ್ನ್ ದಟ್ ಮೆಟೀರಿಯಲ್ಸ್ ಡಿಫರ್ಸ್ ಇನ್ ದೇರ್ ಅಪಿಯರೆನ್ಸ್ ಆ್ಯಂಡ್ ದ ವೇ ದೆ ಮಿಕ್ಸ್ ಇನ್ ವಾಟರ್ ಆರ್ ಅದರ್ ಲಿಕ್ವಿಡ್ಸ್. ಹಾಗೆ ನಾವೇನು ಲಾಸ್ಟ್ ಇದರಲ್ಲಿ ತಿಳ್ಕೊಂಡ್ವಿ, ಬೇರೆ ಬೇರೆ ವಸ್ತುಗಳು. ಎಕ್ಸಾಂಪಲ್ ಲಿಕ್ವಿಡ್ ತೊಗೊಂಡಿದ್ವಿ, ಅದರಲ್ಲಿ ವಾಟರ್, ಆಯಿಲಿ ಸಬ್ಸ್ಟೆನ್ಸಸ್ ಇರ್ಬೋದು, ನೀರಿನ ಥರ ಬೇರೆ ದ್ರವರೂಪದ ವಸ್ತುಗಳು, ಅವುಗಳ ಮೇಲ್ನೋಟಕ್ಕೆ ಹೇಗೆ ಕಾಣುತ್ತೆ, ಅದು ಮಿಕ್ಸ್ ಆದರೆ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ದೇ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ ಆರ್ ಮೇ ಬಿ ಟ್ರಾನ್ಸ್ಪರೆಂಟ್. ಕೆಲವೊಂದು ವಸ್ತುಗಳೇನು ಅದ್ರ ಮೇಲೆ ನೀರಿನ ಮೇಲೆ ತೇಲುತ್ತೆ, ಕೆಲವೊಂದು ಮುಳುಗುತ್ತೆ, ಕೆಲವೊಂದು ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕ ವಸ್ತುವಾಗಿ ಸಹ ಕಾಣುತ್ತೆ. ಆರ್ ಕೆಲವೊಂದು ಒಪೇಕ್ ಇರುತ್ತೆ, ಅಪಾರದರ್ಶಕ, ಕೆಲವೊಂದು ಟ್ರಾನ್ಸ್ಲೂಸೆಂಟ್ ಆಗಿ ಇರುತ್ತೆ. ಮೆಟೀರಿಯಲ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆರ್ ಡಿಫರೆನ್ಸಸ್ ಇನ್ ದೇರ್ ಪ್ರಾಪರ್ಟೀಸ್. ಯಾವುದೇ ವಸ್ತುಗಳನ್ನು ಅದರ ಗುಣವನ್ನು ಹೇಗೆ ಅಳಿತೀವಿ, ಅವುಗಳ ಸಾಮ್ಯತೆ ಮತ್ತು ಅವುಗಳಲ್ಲಿರ್ತಕ್ಕಂತಹ ವ್ಯತ್ಯಾಸ, ಇವುಗಳ ಆಧಾರದ ಮೇಲೆ ಏನು ಮಾಡ್ತೀವಿ, ಅವುಗಳ ಗುಣಲಕ್ಷಣಗಳನ್ನು ಕಂಡುಹಿಡಿತೀವಿ. Materials can be grouped on the basis of similarities or differences in their properties. Properties means guna lakshanagalu.
ಯಾವುದೇ ಒಂದು ವಸ್ತುವಿನ ಗುಣಲಕ್ಷಣಗಳು. ಈಗ ಫಾರ್ ಎಕ್ಸಾಂಪಲು ಸ್ಟಾರ್ಟಿಂಗ್ ಈ ಲೆಸನಲ್ಲಿ ಹೇಳ್ತಾ ಇದ್ವಿ, ಬಟ್ಟೆನಲ್ಲಿ ನಾವು ಗ್ಲಾಸ್ ಮಾಡಿ ಅದಕ್ಕೆ ವಾಟರ್ ಫಿಲ್ ಮಾಡೋಕ್ಕಾಗತ್ತಾ? ಈಸ್ ನಾಟ್ ಪಾಸಿಬಲ್. ಆ್ಯಸ್ ಲೈಕ್ ಯೂಟೆನ್ಸಿಲ್ಸ್, ಪಾತ್ರೆಗಳನ್ನು ಬಟ್ಟೆಗಳಲ್ಲಿ ಮಾಡೋಕ್ಕಾಗಲ್ಲ. ಎವ್ರಿ ಮೆಟೀರಿಯಲ್ಸ್ ಹ್ಯಾವ್ ಎ ಕಾನ್ಸ್ಟೆಂಟ್ ಪ್ರಾಪರ್ಟೀಸ್, ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಆ್ಯಂಡ್ ದ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ವಿ ಕ್ಯಾನ್ ಬಿ ಯೂಸ್ಡ್. ಅದರ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನ ಉಪಯೋಗಿಸ್ತೀವಿ. ವೈ ಡು ವಿ ನೀಡ್ ಟು ಗ್ರೂಪ್ ಮೆಟೀರಿಯಲ್ಸ್? ಹಾಗಾದರೆ ವಸ್ತುಗಳನ್ನ ಏನಕ್ಕೆ ನಾವು ಗುಂಪುಗಳಾಗಿ ವಿಂಗಡಿಸಬೇಕು? ಇನ್ ಎವ್ರಿ ಡೇ ಲೈಫ್ ವಿ ಆಫ್ಟನ್ ಗ್ರೂಪ್ ಮೆಟೀರಿಯಲ್ಸ್ ಫಾರ್ ಅವರ್ ಕನ್ವೀನಿಯನ್ಸ್. ನಮ್ಮ ಅನುಕೂಲತೆಗಳಿಗೆ ಎಲ್ಲ ಥರದ ವಸ್ತುಗಳನ್ನ ನಾವು ಒಂದೇ ಕಡೆ ಇಟ್ಕೊಳ್ಳಲ್ಲ ಅಲ್ವಾ? ಈಗ ನಮ್ಮ ಮನೆಗಳಲ್ಲೇ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಇರ್ತೀವಿ, ಫರ್ನಿಚರ್ಸ್ನೆಲ್ಲ ಒಂದು ಕಡೆ ಇರ್ತೀವಿ, ಕಿಚನ್ ಅಂತೇಳಿ ಯೂಟೆನ್ಸಿಲ್ಸ್ನೇ ಒಂದು ಕಡೆ ಇರ್ತೀವಿ, ಪಾತ್ರೆಗಳನ್ನ. ಆ್ಯಸ್ ಲೈಕ್ ಅಟ್ ಹೋಮ್ ವಿ ಯೂಶುವಲಿ ಸ್ಟೋರ್ ಥಿಂಗ್ಸ್ ಇನ್ ಸಚ್ ಎ ಮ್ಯಾನರ್ that similar objects are placed together. Such an arrangement helps us to locate the easily. ಈ ರೀತಿ ನಾವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದ್ರಿಂದ, ಜೋಡಿಸ್ಕೊಳ್ಳೋದ್ರಿಂದ ಏನು ನಮಗೆ ತುಂಬ ಉಪಯೋಗ ಆಗುತ್ತೆ. ಹೇಗೆ? ಸಿಮಿಲರ್ಲಿ ಎ ಗ್ರಾಸರ್ ಯೂಶುವಲಿ ಕೀಪ್ಸ್ ಆಲ್ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಅಟ್ ಒನ್ ಕಾರ್ನರ್ ಆನ್ ಹಿಸ್ ಶಾಪ್. ಈ ಗ್ರಾಸರಿ ಶಾಪಲ್ಲಿ, ಅಂಗಡಿಗಳಲ್ಲಿ ಬಿಸ್ಕೆಟ್ಸ್ನೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಆಲ್ ಸೋಪ್ಸ್ ಅಟ್ ಅನದರ್, ವೈಲ್ ಗ್ರೈನ್ಸ್, ಸೋಪ್ ಎಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಆ್ಯಂಡ್ ಪಲ್ಸಸ್ ಆ್ಯಂಡ್ ಗ್ರೈನ್ಸ್, ಬೇಳೆ ಕಾಳುಗಳು, ಇವುಗಳನ್ನೇ ಒಂದು ಕಡೆ ಇಟ್ಟಿರ್ತಾರೆ. ಅಟ್ ಸ್ಟೋರ್ಡ್ ಅಟ್ ದ ಅದರ್ ಪ್ಲೇಸಸ್. Therefore, there is another reasons why we find such grouping useful. ಅಂದರೆ ಈ ಗ್ರೂಪಿಂಗ್ ಮಾಡೋದ್ರಿಂದ, ಈ ಗುಂಪುಗಳನ್ನ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. Dividing materials in groups make it convenient to study their properties and also observe any pattern in these properties. ಇದರಿಂದ ಏನು, ಪದಾರ್ಥಗಳನ್ನು ಗುಂಪುಗಳಾಗಿ ಜೋಡಿಸೋದ್ರಿಂದ ಈಸಿಯಾಗಿ ನಾವೇನು ಅವುಗಳ ಗುಣಲಕ್ಷಣಗಳು ತಿಳಿಯುತ್ತೆ, ಯಾವ್ಯಾವುದಕ್ಕೆ ಯಾವ್ಯಾವ ಥರ ಪ್ರಾಪರ್ಟೀಸ್ ಇದೆ ಅಂತೇಳಿ. ಮತ್ತು ಗುಣಗಳಲ್ಲಿ ಏನಾದರೂ ಪ್ಯಾಟ್ರನ್ ಇದೆಯಾ, ಹೊಸದಾದ ನಮೂನೆ ಇದೆಯಾ, ಎನಿ ಪ್ಯಾಟ್ರನ್ ಇನ್ ದೀಸ್ ಪ್ರಾಪರ್ಟೀಸ್. ವಿ ವಿಲ್ ಸ್ಟಡಿ ಮೋರ್ ಅಬೌಟ್ ದಿಸ್ ಇನ್ ಹೈಯರ್ ಕ್ಲಾಸಸ್. ಇನ್ನು ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳ ನಮೂನೆ, ಅವುಗಳ ಪ್ಯಾಟ್ರನ್ ಹೇಗಿರುತ್ತೆ, ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಇನ್ ಪ್ಯಾಟ್ರನ್ನ, ಅದರ ಬಗ್ಗೆ. ಓಕೆನಾ? ಓಕೆ, ಸಿ ಇಲ್ಲಿಗೆ ಈ ಲೆಸನ್ ಕ್ಲೋಸ್ ಆಗುತ್ತೆ. ಯು ಶುಡ್ ಲರ್ನ್ ಇನ್ ಸಮ್ಮರಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಈ ಸಮ್ಮರಿನ ಓದಿ. ಟೋಟಲ್ ಲೆಸನ್ದು ಸಮ್ಮರಿ ಕೊಟ್ಟಿರ್ತಾರೆ. ಆಲ್ ಸ್ಟೂಡೆಂಟ್ಸ್ ಶುಡ್ ಬಿ read in your textbook and after you will read the summary. It is the better way of learning. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ 5 ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ನೀವೇ ಅದಕ್ಕೆ ಎಕ್ಸಾಂಪಲ್ಸ್ನ ಕೊಡಬೇಕು. ವಾಟ್ ಈಸ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್? ಗಿವ್ ಎ 5 ಎಕ್ಸಾಂಪಲ್. ವಾಟ್ ಈಸ್ ಒಪೇಕ್ ಆಬ್ಜೆಕ್ಟ್? give 5 example. and what is translucent? given 5 example. ಈ ಮೂರು ಇದಕ್ಕೂ ಡಿಫ್ರೆನ್ಸಸ್ನ ಬರೆದು ಡೆಫಿನೇಷನ್ಸ್ನ, ಎಕ್ಸಾಂಪಲ್ಸ್ನ ಕೊಡಬೇಕು. ಆ್ಯಂಡ್ ದೆನ್ ವಾಟ್ ಈಸ್ ಟ್ರಾನ್ಸ್ಪರೆನ್ಸಿ? ಟ್ರಾನ್ಸ್ಪರೆನ್ಸಿ ಅಂದರೆ ಏನು ಅದನ್ನು ಬರಿಬೇಕು. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಈಸ್ ಎ ಫುಲ್ಲಿ ಕ್ಲಿಯರ್ಡ್ ಪೇಪರ್, ಈಸ್ ಒಪೇಕ್, ಈಸ್ ಎ ಟ್ರಾನ್ಸ್ಲೂಸೆಂಟ್. ಈ ಚಿತ್ರದಲ್ಲಿರೋದು ಆಯ್ತಾ? Looking through a opaque, transparent or translucent material. ಓಕೆ, ಇಷ್ಟಿರಲಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ಈ ಲೆಸನ್ ಎಲ್ಲ ವಿಡಿಯೋಸ್ ಬೇಕು ಅಂದರೆ ಒಂದು ಲೆಸನ್ನ ಫುಲ್ ಕಂಟಿನ್ಯೂಸ್ ವೀಡಿಯೋಸು ಪ್ಲೇಲಿಸ್ಟಲ್ಲಿರುತ್ತೆ, ಅಲ್ಲಿಗೆ ಹೋಗಿ ಚೆಕ್ ಮಾಡಿ. ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಲ್ಲ ವೀಡಿಯೋಸು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.